ರಾಜ್ಯ ಸರ್ಕಾರ ಚುನಾವಣೆ ವಿಳಂಬಗೊಳಿಸಲು ಯತ್ನಿಸುತ್ತಿದ್ದನ್ನು ಕಟುವಾಗಿ ಟೀಕಿಸಿರುವ ಸುಪ್ರೀಂ ಕೋರ್ಟು ಆಗಸ್ಟ್ 31ರೊಳಗಡೆ GBAಗೆ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಿ ಅಂತ ಆದೇಶ ಕೊಟ್ಟಿದೆ. ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಇತರ ಬೆಂಚಿನ ಅಂದರೆ ಪೀಠದ ಸದಸ್ಯರುಗಳೆಲ್ಲ ಮಾತಾಡಿ ಅಯ್ಯೋ ಈ ಪ್ರಕರಣವನ್ನು ವಿಚಾರಣೆ ಮಾಡಿ ಇದು ನೋಡಿದ್ರೆ ರಾಜ್ಯ ಸರ್ಕಾರವು ಪಾಲಿಕೆ ಚುನಾವಣೆ ಮುಂದೂಡಲು ಯತ್ನಿಸುತ್ತಿರುವಂತೆ ಕಾಣುತ್ತಿದೆ. ಸರ್, ನಾವು ಕನ್ನಡದಲ್ಲಿ ಮಾತಾಡ್ತಿದ್ದೀವಿ, ನಿಮಗೆ ರೀಚ್ ಆಗಲ್ಲ ಡೆಲ್ಲಿಗೆ ಅಂತ ನಮಗೆ ಗೊತ್ತಿದೆ, ಆದರೂ ಹೇಳ್ತೀವಿ. ಪ್ರಕರಣವನ್ನು ನೋಡಿದರೆ ಸರ್ಕಾರ ಮುಂದೂಡಲು ಯತ್ನಿಸುತ್ತಿರುವಂತಿದೆ ಅಲ್ಲ, ಗ್ಯಾರಂಟಿ ಯತ್ನಿಸು ಇದೆ ಅಂತ ಇಟ್ಕೊಳ್ಳಿ. ತದೇ ಇಲ್ವೇ ಇಲ್ಲ ಅಲ್ಲಿ. ಈ ರಾಜ್ಯ ಸರ್ಕಾರಗಳಿಗೆ ಪಾಲಿಕೆ ಬೇಕಿಲ್ಲ, ಈ MLAಗಳಿಗೆ ಕಾರ್ಪೊರೇಟರ್ಗಳು ಬೇಕಿಲ್ಲ. ಭಾಳ ಸರಳವಾದ ಸತ್ಯ ಇದು. ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ಗೂ ಹೌದು, BJPಗೂ ಹೌದು. ಇಬ್ಬರು ಫಂಡ್ ಮಾಡಿ ಫೈಟ್ ಮಾಡ್ತಾರೆ ಕೋರ್ಟಲ್ಲಿ. ಮಾಡಿದಲ್ಲ ಸರ್, ಇಬ್ಬರು ಕಾಸು ಕೊಡ್ತಾರೆ. ಹೌದು, ಆಯಾ ಸರ್ಕಾರದಲ್ಲಿ ಒಬ್ಬನ ಲೀಡರ್ ಮಾಡ್ಕೋತಾರೆ, ಅದಕ್ಕೆ ಫೈಟಿಂಗ್ಗೆ ಇವ್ರು ಕೊಡ್ತಾರೆ. ಬೇಕಿಲ್ಲ ಇವ್ರಿಗೆ, ಯಾಕಂದರೆ ಇವರ ದುಷ್ಟ ವ್ಯವಹಾರಗಳಿಗೆ ಕಾರ್ಪೊರೇಟರ್ಗಳು ಬಂದ್ಬಿಟ್ರೆ ಶೇರ್ ಬಂದ್ಬಿಡುತ್ತೆ, ಇವ್ರಿಗೆ ಬರೋ ಲಾಭ ಬರೋದು. ಇದೆಲ್ಲ ಹೇಳ್ಬಿಡ್ಬೇಕಾಗಿತ್ತು ಕೋರ್ಟಲ್ಲಿ. 31ರವರೆಗೆ ಏನು ಮಾತಾಡ್ತಾರ್ರಿ ಇವರು, ತಲೆ ಏನ್ರಿ ಮಾತಾಡ್ತಾರೆ ಇವರು. ಅಶೋಕ ಏನು ಮಾಡ್ತಿದ್ರಿ ನಿಮ್ಮ ಸರ್ಕಾರದಲ್ಲಿ, ಯಾಕ್ರಿ ಚುನಾವಣೆ ಮಾಡಲಿಲ್ಲ? 16 ಸರಿ ಯಾಕ್ರಿ ಎಲೆಕ್ಷನ್ಗೆ ಇದು ಕೋರ್ಟ್ಗೆ ಹೋದ್ರಿ? ನೀವು ಮಣ್ಣು ತಿನ್ನಕ್ಕೆ ಹೋದ್ರಾ? ಯಾಕಪ್ಪ ಹೋದ್ರಿ? ಅವಾಗ ಹಂಗೆ ಆಗಿತ್ತು, ಮಾಡಿಬಿಡ್ಬೇಕಾಗಿತ್ತು ಎಲೆಕ್ಷನ್ನ. ಗೆದ್ದು ನಿಮ್ಮದೇ ಬರ್ತಿತ್ತೇನೆ, ಯಾವನಿಗೆ ಗೊತ್ತು? ಅವ್ರಿಗೆ ಅವಾಗ ಇನ್ನು ದಿನೇಶ್ ಕೋರ್ಟ್ ಸೂಚನೆ ಅಂತ ನಡೆದುಕೊಳ್ಳಲ್ಲ ಅಂದರೆ ಹೇಳಪ್ಪ ಸಾಹೇಬ್ರೆ, ನಡ್ಕೋತೀವಿ ಅಂತ ಹೇಳೋದ್ರಲ್ಲಿ ಏನಿದೆ ಸುದ್ದಿ? ಅಲ್ಲ, ನಡ್ಕೊಳ್ಳೋದಾಗಿದ್ರೆ ಜೂನ್ 30ರೊಳಗೆ ಮಾಡಬೇಕಾಗಿತ್ತು ಸರ್. ಇದೆಲ್ಲ ಕೋರ್ಟ್ ಕೈಲಿ ಹೇಳಿಸ್ಕೊ. ಅಸೆಂಬ್ಲಿ ಎಲೆಕ್ಷನನ್ನು ಸೇಮ್ ಪೋಸ್ಟ್ಪೋನ್ಮೆಂಟ್ ಮಾಡಿದ್ರೆ ಏನೇನು ಮಾತಾಡ್ತೀರಪ್ಪ ಪ್ರಚಂಡರು ನೀವುಗಳು. ಪ್ರಜಾಪ್ರಭುತ್ವವನ್ನು ಸಾಯಿಸಿ, ಸಂವಿಧಾನ ಎಲ್ಲ ಇದೇನಿದು, ಪ್ರಜಾಪ್ರಭುತ್ವವನ್ನು ಉಳಿಸಿ. ಅಲ್ಲಿ ಸಂವಿಧಾನದ ಬಗ್ಗೆ ಭಾಳ ಆಫೀಸರ್ಗಳಿಗೆ ಹಬ್ಬ, ಕಾರ್ಪೊರೇಟರ್ಗಳು ಇಳದೇ ಇದ್ದರೆ ಆಫೀಸರ್ಗಳಿಗೆ, ಇನ್ನು MLAಗಳಿಗೆ. ಎಸ್, ಇನ್ನು ರಾಮನಗರ ಜಿಲ್ಲೆ ಬಿಡದಿ ಟೌನ್ಶಿಪ್ ವಿಚಾರ ಇದೆಯಲ್ಲ, ರೈತರ ಜೊತೆಗೆ DCM ಅವರು ಇವತ್ತು ಮಾತಾಡಿದ್ರು. 1 ಎಕರೆ ಜಮೀನಿಗೆ ಪರಿಹಾರ ಜೊತೆಗೆ ಒಂದು ಸೈಟ್ ಕೊಡುವಂತೆ ರೈತರೆಲ್ಲ ಬೇಡಿಕೆ ಇಟ್ಟರು. 1 ಎಕರೆಗೆ 5 ಕೋಟಿ ಕೊಡ್ತಾರಂತೆ. 3 ಹಳ್ಳಿಗಳನ್ನು ಸೇರಿ ಡಿನೋಟಿಫೈ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಜೂನ್ 30ರೊಳಗೆ ಪರಿಹಾರ ಕೊಡ್ತೀವಿ, ಇಲ್ಲದೆ ಇದ್ದವರೆಲ್ಲ ನೀವು ಕೋರ್ಟಿಗೆ ಹೋಗಿ ಮಾಡಿ. ಬೇಡ ಅಂದವ್ರು ಕೋರ್ಟ್ಗೆ ಹೋಗಿ, ಅದು ಪ್ರಶ್ನೆ ಬೇರೆ. DK ಹೇಳಿರೋದು ಅದೇ ಕರೆಕ್ಟು. ಸರಿ, ಕೋರ್ಟ್ಗೂ ಹೋಗಿ. ನಾನು ಒಂದು ಒಪ್ಕೋತೀನಿ, ಯಾವ ಯೋಜನೆಯೂ ಭೂಸ್ವಾಧೀನವಿಲ್ಲದೆ ನಡೆಯೋಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ. ಯಾವುದೋ ಒಂದು ರೂಪದಲ್ಲಿ ನಡಿಬೇಕು, ಆಗಬೇಕಾಗಿ. ಅದು 2 ಕೋಟಿ ಕೊಡ್ತಿರೋ, 6 ಕೋಟಿ ಕೊಡ್ತಿರೋ, 4 ಕೋಟಿ ಕೊಡ್ತಿರೋ ನಂಗೆ ಗೊತ್ತಿಲ್ಲ. ದಟ್ ಯು ಹ್ಯಾವ್ ಟು ನೆಗೋಷಿಯೇಟ್ ವಿತ್ ಯಾರ್ಯಾರು ಲ್ಯಾಂಡ್ ಓನರ್ಸು ಅವ್ರ ಜೊತೆ. ಬಟ್ ಇನ್ ಅಕ್ವಿಸಿಷನ್ ಇಲ್ಲದೆ ಅಂತೂ ನಡೆಯೋಕ್ಕೆ ಸಾಧ್ಯ ಇಲ್ಲ ಏನುವೆ. ನಾಳೆ ಕುಮಾರಸ್ವಾಮಿ ಅಧಿಕಾರಕ್ಕೆ ಬಂದರೂ ಅಷ್ಟೇ ಅಲ್ವಾ? ಎಸ್, ನೀವು ಅವ್ರು 3 ಕೋಟಿ ಕೊಡ್ತೀನಿ ಅಂದರೆ ನೀವು 6 ಕೊಡ್ತೀನಿ ಅನ್ಬೋದೇನೋ ಬೇಕಾದ್ರೆ ಅವಾಗ ಅಷ್ಟೇ. ಅಕ್ವಿಸಿಷನ್ ಇಲ್ಲದೆ ಏನೂ ನಡೆಯಲ್ಲ. ಓಕೆ, ಫೇರ್. ಬಟ್ ನನ್ನ ಕ್ವಶನ್ ಟು ದಿ ಸ್ಟೇಟ್ ಗೌರ್ಮೆಂಟ್ ಈಸ್, ಅಕ್ವಿಸಿಷನ್ನು ಇದ್ರದ್ದಲ್ಲ, ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಅಲ್ಲಲ್ಲಿ ನೀವು ಈಗಾಗಲೇ ಅಕ್ವೈರ್ ಮಾಡಿ ಜನರ ಕೈಲಿ ದುಡ್ಡು ತೊಗೊಂಡು ತಿಂದಿರೋಂತಹ ಲೇಔಟ್ಗಳನ್ನು ಕಂಪ್ಲೀಟ್ ಮಾಡೋಕ್ಕೆ ನಿಮ್ಗೆ ಯಾವ ಹಕ್ಕಿದೆ ಅಂತ ನನ್ನ ಪ್ರಶ್ನೆ. ಮನೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲದಿರುವಂತಹ ಲೇಔಟ್ಗಳನ್ನು ಜನರ ಮುಂದೆ ಇಟ್ಟಿದ್ದೀರಲ್ಲ, ಈಗಲೂ ರೋಡ್ಗಳಾಗಿಲ್ವಲ್ಲ, ಚರಂಡಿಗಳಾಗಿಲ್ವಲ್ಲ, ಸ್ಟ್ರೀಟ್ ಲೈಟ್ ಬಂದಿಲ್ವಲ್ಲ, ಅಲ್ಲಿ ಮನೆ ಕಟ್ಟಿ ಫುಲ್ ದುಡ್ಡು ಇಸ್ಕೊಂಡಿದ್ದೀರಲ್ಲ. ಹೂ ಗಿವ್ಸ್ ಯು ದಿ ಅಥಾರಿಟಿ ಟು ಗೋ ಫಾರ್ ಎ ನೆಕ್ಸ್ಟ್ ಪ್ರಾಜೆಕ್ಟ್? ಫಾರ್ ಎಕ್ಸಾಂಪಲ್, ಎ ಕಾಂಟ್ರಾಕ್ಟರ್ ಆಫ್ ಕರ್ನಾಟಕ ಒಂದು ಪ್ರಾಜೆಕ್ಟ್ ತೊಗೊಂಡು ಅದನ್ನು ಮುಗಿಸ್ತೆ, ಇನ್ನೊಂದಕ್ಕೆ ಹೋಗ್ತಾರೆ, ಇನ್ನೊಂದು ಪ್ರಾಜೆಕ್ಟನ್ನು ಪಕ್ಕದಲ್ಲೇ ತಾಕತೀನಿ ಅಂತಂದ್ರೆ ಹೆಂಗೆ? ಸಪ್ರೇಟ್ ಪ್ರಾಜೆಕ್ಟ್ ಆದರೆ ಬೇರೆ. ಎಸ್, ಹಿಂಗೆ ಹೌ ಮುಗಿಸಿ, ಇದನ್ನು ಜನರಿಗೆ ಮನೆ ಕಟ್ಟಕ್ಕೆ ಜಾಗ ಕೊಡಿ, ಇದನ್ನು ಕೋರ್ಟ್ಗೆ ಹಾಕಿ ಅಂತ ನಾನು ಹೇಳ್ತಿರೋದು ಜನಕ್ಕೆ. ಅದನ್ನು ಯಾರು ಹಾಕಬೇಕು? ಕೆಂಪೇಗೌಡ ನಿವಾಸಿಗಳು ಅಥವಾ ಅಲಾಟೀಸು ಯಾರೊಬ್ಬರು ಹಾಕಿ ಇಷ್ಟೇ ತೊಗೋಬೇಕು ಬಿಡದಿಗೆ. ಗಿವ್ ಅಸ್ ಎ ಸ್ಟೇ ಅಂಟಿಲ್ ದೇ ಸಾಲ್ವ್ ದಿಸ್. ಯಾಕೆ ಅಂದರೆ BDA ಮಾಡೋ ಕೆಲಸ ಏನು ಅಂತಂದರೆ, ಈ ಯೋಜನೆ ದುಡ್ಡು ತಗೋ, ಎಷ್ಟು ಬೇಕೋ ಅಷ್ಟು ಅಲ್ಲ, ಆದಮೇಲೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿಕೊಂಡು ಇದನ್ನು ನೆಕ್ಸ್ಟ್ ಯೋಜನೆಗೆ ಹಾಕ್ಬಿಡು, ಅಲ್ಲಿಂದ ಮುಂದಕ್ಕೆ ಹೋಗಿ ಒರೆಸ್ಕೊಂಡು. ಅದಕ್ಕೆ ನಾನು ಹೇಳ್ತಿರೋದು. ಎಸ್, ಹೇಳಿ. ಇನ್ನು ಸಾಲದ ಹಣ ವಾಪಸ್ ಕೇಳಲು ಹೋದ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ ಆರೋಪ ಮೇಲೆ MLC ವಿಶ್ವನಾಥ್ ವಿರುದ್ಧ FIR ದಾಖಲಾದೆ. ಅವರು 2013ರಲ್ಲೇನೋ MP ಆದಾಗ ಕಾಂಗ್ರೆಸ್ ಮುಖಂಡ ಕೋಟೆಹುಂಡಿ ಮಹಾದೇವ್ ಅವರಿಂದ 55 ಲಕ್ಷ ಏನೋ ಪಡ್ಕೊಂಡಿದ್ರಂತೆ. ಈಗ ಅವ್ರು ಕೇಳಿದ್ರೆ ಇಲ್ಲ ಅಂತೆ, ಅದೊಂದಿಷ್ಟು ಜಗಳ ಆಗಿದೆ, ಹಲ್ಲೆ ಏನೋ ಮಾಡಿದಾರಂತೆ, ಅವಾಚ್ಯ ಶಬ್ದಗಳಿಂದೆಲ್ಲ ನಿಲ್ಲಿಸಿದಾರಂತೆ, ಕೋರ್ಟಿಂದ ದಾಖಲು ಮಾಡಿದ್ದಾರೆ. ಈಗ ಕೋರ್ಟ್ ಮೊರೆ ಹೋಗಿ ಪ್ರಕರಣ ದಾಖಲಿಸುವಂತ ಆದೇಶ ಕೂಡ ತಂದಿದ್ದಾರೆ. FIR ದಾಖಲು ಪ್ರಕರಣ ಸಂಬಂಧ ವಿಶ್ವನಾಥ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವ್ರೇನು ಹೇಳ್ತಾರೆ ಅಂದ್ರೆ, ಪ್ರಕರಣದಿಂದ ಸಿದ್ದರಾಮಯ್ಯನವರ ಮಗನ ಕುಮ್ಮಕ್ಕಿದೆ ಅಂತ ಅವರ ಆರೋಪ.
ತೇಜೋವಧೆ ಮಾಡಲಿಕ್ಕೋಸ್ಕರ ಈ ಥರ ಮುಖ್ಯಮಂತ್ರಿಗಳ ಅವ್ರ ಮಗ ಅವ್ರ ಚೇಲಗಳೆಲ್ಲ ಮಾಡ್ರು ಅಂತ ಒಂದು ಹುನ್ನಾರವೇ ಹೊರತು. ಮತ್ತು ಈಗಾಗಲೇ ಪೊಲೀಸ್ನವರು ನನಗೆ ಒಂದು ನೋಟಿಸ್ ಕೊಟ್ಟಿದ್ರು. ನಾನು ಕರೆದು ಮಾತಾಡಿದ್ದೀನಿ, ನೋಟಿಸ್ಗೆ ಉತ್ತರ ಕೊಟ್ಟಿದ್ದೀನಿ. FIR ಸುಮ್ಮನೆ ಹಾಕಕ್ಕೆ ಬರಲ್ಲ. ನಮ್ಮನ್ನ ಈ ರೀತಿ ತೇಜೋವಧೆ ಮಾಡುವಂಥದ್ದನ್ನ ಯಾರೋ ಕುಮ್ಮಕ್ಕು ನಮ್ಮ ಸಿದ್ದರಾಮಯ್ಯನ ಮಗನೋ ಅಲ್ಲ ಸರ್, ಈಗ 16 ವರ್ಷದ ಹಳೆ ಕತೆ ನೀವು ಒಪ್ಕೋತೀನಿ. ಈ ಕ್ವಶನ್ ಇರೋದು ಕುಮ್ಮಕ್ಕು ಗಿಮ್ಮಕ್ಕು ಇರ್ಬೋದು, ಇಲ್ಲದೆ ಇರ್ಬೋದು. ಸಾಲ ಇದೆಯಾ ಇಲ್ವಾ ಪ್ರಶ್ನೆ ಕೊಟ್ಟಿಲ್ಲ ಅಷ್ಟೇ. ಇಸ್ಕೊಂಡಿಲ್ವಾ ಅಷ್ಟೇ ಪ್ರಶ್ನೆ. ಇಸ್ಕೊಂಡಿದ್ರೆ ಕೊಡೋ ಥರ ಇದೆಯಾ, ಕೊಡೋದೇ ಇರೋ ಥರ ಇದೆಯಾ? ಐ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಇದೆಲ್ಲ ವ್ಯವಹಾರಗಳು ಏನು ಅಂತ. ಹಾಗಾಗಿ ಅವ್ರು ಅದನ್ನೇ ಸೆಟ್ಲ್ ಮಾಡ್ಕೋಬೇಕು ಅಲ್ಲೇನೇ. ಬಟ್ ಅವ್ರು ಇಷ್ಟು ವರ್ಷ ಆದಮೇಲೆ ಅವರು ಕೇಳ್ತಾ ಇರೋದಲ್ಲ ಸರ್. ನಾನು ಅದಕ್ಕೆ ಹೇಳಿದ್ದು 16 ವರ್ಷ ಆದಮೇಲೆ ಬಂದಿದೆ ಇದು ಕೇಸ್ ಯಾಕೆ ಅಂತ. ನಂಗೆ ಗೊತ್ತಿಲ್ಲ. ಅದು ಎಲೆಕ್ಷನ್ ಟೈಮು ಅಂತಾರೆ. ವೈಟಲ್ಲಿ ಇರಲಿಕ್ಕಿಲ್ಲ ಅನ್ಸತ್ತದು. 55 ಲಕ್ಷ ಯಾರು ಕೊಡ್ತಾರೆ? ಮತ್ತು ತೊಗೊಂಡೇನು ಮಾಡ್ತಾರೆ ತಗೊಂಡವರು? ಗೊತ್ತಿಲ್ಲ ನನಗೇನೋ ಅದೇನು ನಡೆದಿದೆಯೋ ಏನು ಬಿಟ್ಟಿದೆಯೋ ಏನು. ಒಟ್ಟಲ್ಲಿ ಸಿದ್ದರಾಮಯ್ಯನ ಮಗ ಕುಮ್ಮಕ್ಕು ಇರ್ಬೋದು, ಇಲ್ಲದೆ ಇರ್ಬೋದು, ಬೇರೆ. ಸಾಲ ಆಗಿದೆಯಾ ಆಗಿಲ್ವಾ, ಕೊಡಬೇಕಾ ಕೊಡಬಾರ್ದು? ಅವರು ಏನು ಹೇಳ್ತಿಲ್ಲ, ನಂಗೆ ಇಸ್ಕೊಂಡು. ಆನ್ಲೈನ್ ಔಷಧಿ ಮಾರಾಟನ ಕೇಂದ್ರ ಸರ್ಕಾರ ತಕ್ಷಣ ನಿಲ್ಲಿಸಬೇಕು ಅಂತ ಇವತ್ತು ಮೆಡಿಕಲ್ ಶಾಪ್ನವರೆಲ್ಲ ರಾಜ್ಯವ್ಯಾಪಿ ಬಾಗಿಲಾಕ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರು. ಕೆಲವರು ಮಾಡಲಿಲ್ಲ, ಕೆಲವರು ಮಾಡಿದ್ರು. ಭಾಳ ಕಡೆ ಮಿಶ್ರ ಪ್ರತಿಕ್ರಿಯೆ. ಒಬ್ಬೊಬ್ರದ್ದು ಒಂದೊಂದು ನಿಲುವುಗಳು ಅಥವಾ ಸಂಘಟನೆಗಳು ಬೇರೆ ಬೇರೆ ಏನೋ ಒಂದು. ಯಾಕೆ ಅಂತ ಗೊತ್ತಿಲ್ಲ. ಇದು ಆಗಲ್ಲ ಸೆಟ್ಲ್ಮೆಂಟು. ಅಲ್ಲೇ ಆನ್ಲೈನಲ್ಲಿ ಇವ್ರದೊಬ್ಬರದೇ ಆಗೋದಾದ್ರೆ ಕಿರಾಣಿ ಅಂಗಡಿಯವರು ಕೇಳ್ತಾರೆ. ಬಟ್ ನಾನು ನಿನ್ನೆ ಹೇಳಿದ್ದು ಹಂಗಾಗಲ್ಲ ಅದು. ಬಟ್ ಆನ್ಲೈನ್ಗೆ ಕೆಲವು ರೆಗ್ಯುಲೇಷನ್ಸ್ ತರಬೇಕಾಗಿ ಬರ್ಬೋದು, ತರಬೇಕು ಅನ್ಸತ್ತೆ ನನಗೆ. ಎಲ್ಲ ಸಿಕ್ಕಬಾರ್ದು. ಎರಡನೇದು ರೇಟ್ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅದನ್ನು ಇಟ್ ಶುಡ್ ಬಿ ಟೆಸ್ಟ್ ಮಾಡಬೇಕು ಅದನ್ನು ಪ್ರಾಪರ್ಲಿ. ರೇಟ್ ಆ್ಯಂಡ್ ಕ್ವಾಲಿಟಿ ಬಗ್ಗೆ ತುಂಬ ಹೇಳ್ತಾ ಇದ್ದಾರೆ. ಹೌದು, ಅದನ್ನೆರಡು ಮಾಡಿಸ್ಬೇಕು ಅಷ್ಟೇ. ಓಕೆ. ಬಟ್ ಆಫರ್ಗಳ ವಿಚಾರದಲ್ಲಿ ಆನ್ಲೈನಲ್ಲಿ ಇವರೇನು ಮಾಡೋಕ್ಕಾಗಲ್ವಲ್ಲ ಸರ್? ಮೆಡಿಸಿನ್ಸಲ್ಲಿ ಆಫರ್ ಇರಬಾರ್ದು ಅಂತ ಮಾಡಬೇಕು ನನ್ನ ಪ್ರಕಾರ. ಆಫರೇ ಇರಬಾರ್ದು ಅಂತ ಮೆಡಿಸಿನ್ಸಲ್ಲಿ ಇರಬಾರ್ದು, ಮಿಕ್ಕಿದ್ದೆಲ್ಲ ಬೇರೆ. ಓಕೆ. ಜೀವ ರಕ್ಷಣೆ ಮಾಡೋದ್ರಲ್ಲಿ ನೀನು ಆಫರ್ ಕೊಡ್ತೀಯ ಅಂದರೆ ಅರ್ಥ ಏನು? ಕ್ವಾಲಿಟಿ ಕಾಂಪ್ರಮೈಸ್ ಏನು ಅರ್ಥ ಅದು? ಈಗ ತಿರುಪತಿನಲ್ಲಿ ಇದು ಮೇ ತಿಂಗಳ ಮುಂಗಾರು ಆಫರ್, ತಿಮ್ಮಪ್ಪನ ದರ್ಶನಕ್ಕೆ 10,000 ಬದಲು ಈಗ ಓನ್ಲಿ 4,000 ಅಂತ ಕೊಡ್ತೀರಾ? ಇಲ್ಲ, ಹಿಂಗಾಗುತ್ತೆ. ಕೊಡ್ತೀರಾ? ಇಲ್ಲ. ಆಫರ್ ಇದೆಯಾ? ಇಲ್ಲ. ಬಟ್ ಇಲ್ಲಿ ಮೆಡಿಕಲ್ ಶಾಪ್ನವ್ರು ಹೇಳ್ತಾರೆ ನಮಗೆ 16% ಇದೆ, 20% ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಸಿನ್ಸ್ ಅನ್ನ ಅಪಾರ್ಟ್ ಫ್ರಮ್ ಬಿಸ್ನೆಸ್ಸೇ ಹೌದದು. ಓಕೆ. ಆಲ್ಸೋ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟೀಸು ಸೊಸೈಟಿದು. ಹಾಗಾಗಿ ಮೆಡಿಸಿನ್ಸಲ್ಲಿ ಆಫರ್ಗಳು, 10 ಟ್ಯಾಬ್ಲೆಟ್ ತೊಗೊಂಡ್ರೆ 3 ಎಕ್ಸ್ಟ್ರಾ ಆಯ್ತಪ್ಪ. ಡಾಕ್ಟ್ರು 10 ಬರೀತಾರೆ, ಅದಕ್ಕೆ 3 ಎಕ್ಸ್ಟ್ರಾ ಅಂತ ನೀವೇನಾರು ಆಫರ್ ಕೊಟ್ಬಿಟ್ರೆ ಅಲ್ಲ ಅವ್ನು 3 ತಿನ್ಬೇಕಾ? ಅಲ್ಲ, ಡಿಸ್ಕೌಂಟ್ ಕೊಡೋದು ತಪ್ಪಾಗತ್ತೆ ಅಥವಾ ಡಿಸ್ಕೌಂಟ್ ಕೊಡೋದು ಏನದೇನು ಇದಾ? ಏನದು ಜಾಲ್ಮುರಿ ತಾನೆ? ಜಾಲ್ಮುರಿನ ಹಂಗ ನನಗನ್ಸೋದು ಮೆಡಿಸಿನ್ಸಲ್ಲಿ ಆಫರ್ಸ್ ಇರಬಾರ್ದು. ಬಟ್ ಬಡವ್ರಿಗೆ ಖರೀದಿ ಮಾಡ್ಬೇಕಾದ್ರೆ ಒಂಚೂರು ಯಾರಿಗೂ ನೀವು ರೇಟೇ ಕಡಿಮೆ ಮಾಡಿಸಿ ಬೇಕಿದ್ರೆ, ಹಂಗೆ ಕಡಿಮೆ ಮಾಡಿ ಅದನ್ನೇ ಕಡಿಮೆ ಮಾಡಿಸಿ ಬೇಕಿದ್ರೆ. ಈ ಥರ ಒಬ್ಬರಿಗೆ ಇದನ್ನ ಮಾಡೋದು ಬೇಡ. ಆಮೇಲೆ ಕ್ವಾಲಿಟಿ. ಇದು ಕಾಸಿಗೆ ತಕ್ಕಂತೆ ಕಜ್ಜಾಯಪ್ಪ ಅಂತಂದರೆ ಹೆಂಗೆ ಸರ್ ಅದು ಅಂತಂದರೆ, ಅದು ನೀನು 10 ರೂಪಾಯಿ ಕೊಟ್ಟು ಈಗ 500 ರೂಪಾಯಿ ಕೊಟ್ಟರೆ ಒಂದು ಬಾಟ್ಲು ಸಿರಪ್ ಕೊಡ್ತೀವಿ. ಅಂಥದ್ದು 6 ಬಾಟ್ಲು ಕುಡಿದ್ರೆ ಸುಮಾರಾಗಿ ಏನಾದ್ರು ವಯಸ್ಸು ಕಡಿಮೆ ಆಗ್ಬೋದೇನೋ ನಿನಗೆ. ಇಲ್ಲ ಸರ್ 1000 ರೂಪೀಸ್ ಕೊಟ್ಟರೆ 3 ಬಾಟ್ಲ್ ಸಾಕು ಹುಷಾರಾಗ್ಬಿಡ್ತೀಯಾ ಅಂತಂದರೆ ಅದು ಹೆಂಗಾಗುತ್ತೆ? ಹೌ ಕ್ಯಾನ್ ಯು ಮ್ಯಾನುಫ್ಯಾಕ್ಚರ್ 2 ಟೈಪ್ಸ್ ಆಫ್ ಮೆಡಿಸಿನ್ಸ್? ಇಟ್ಸ್ ಕ್ರಿಮಿನಲ್ ಅಫೆನ್ಸ್ ನನ್ನ ಪ್ರಕಾರ. ಕ್ರಿಮಿನಲ್ ಅಫೆನ್ಸ್. ಅದನ್ನು ರಿಪೇರಿ ಮಾಡಿಸಿ. ಓಕೆ. ಇನ್ನು ಪಂಚಮಸಾಲಿ ಪೀಠಗಳು ಒಂದುಗೂಡುವ ನಿಟ್ಟಿನಲ್ಲಿ ಇವತ್ತೊಂದಿಷ್ಟು ಮಹತ್ವದ ಸಭೆಯೆಲ್ಲ ಮಾಡಿದ್ದಾರೆ. ಅದ್ಯಾಕೋ ಇನ್ನೂ ಬಗೆಹರಿದಂಗೆ ಕಾಣಿಸ್ತಾ ಇಲ್ಲ. 2 ಪೀಠ ಮೊದಲು ಮಾಡ್ತೀವಿ, ಈಗೆಲ್ಲ ಸರಿಪಡಿಸ್ತೀವಿ, ಆಮೇಲೆ ನೋಡೋಣ 5 ಪೀಠ ಸೂಕ್ತ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದಾರಂತೆ. ರಾಜಕೀಯ ಪಕ್ಷಗಳು ಒಡೆದು ಒಂದಾಗಿದ್ದನ್ನು ನೋಡಿದ್ದೇವೆ, ಮಠಗಳು ಒಡೆದು ಒಂದಾಗುವುದನ್ನು ನೋಡಿಯೇ ಬಿಡೋಣ. ಅದು ಒಂದು ಟೈಮ್ ಅದು ನಡೆದು ಹೋಗ್ಬಿಟ್ಲಿ. ಕಂಗ್ರ್ಯಾಚುಲೇಷನ್ಸ್. ಬಟ್ ಸಮಾಜಕ್ಕೆ ಏನು ಮೆಸೇಜ್ ಕೊಡಬೇಕಾಗಿತ್ತು, ಏನು ಕೊಡ್ತಾ ಇವೆ ಮಠಗಳು? ಕಂಗ್ರ್ಯಾಚುಲೇಷನ್ಸ್ ಅಪ್ಪ ಇನ್ವಾಲ್ವ್ ಆಗಿರೋ ಎಲ್ಲ ಘನತೆ ವೆತ್ತ ನಾಯಕರುಗಳಿಗೆ. ಆಯ್ತಾ? ಎಸ್.